ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡುವಂಥ ರಸಗುಲ್ಲನ ಮಾಡೋ ವಿಧಾನ ಹೇಗಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲು ತಗೊಳ್ಬೇಕು. ಫಸ್ಟು ಅರ್ಧ ಲೀಟ್ರ್ ಹಾಲು ತಗೊಂಡು ಈ ಥರ ಕುದಿಲಿಕ್ಕೆ ಇಡಬೇಕಾಗತ್ತೆ. ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ಲ ಹಾಲು, ಆವಾಗ ನಾವು ಮನೆಯಲ್ಲೇ ಇರುವಂಥ ವಿನೆಗರ್ ಇದ್ದರೆ ವಿನೆಗರ್ ಯೂಸ್ ಮಾಡ್ಕೋಬೋದು. ವಿನೆಗರ್ ಇಲ್ಲ ಅಂದರೆ ಲಿಂಬು ಕೂಡ ಯೂಸ್ ಮಾಡ್ಬೋದು. ಹಾಲು ಕುದೀತಾ ಇರುವಾಗ ನಾವು ಒಂದು 4-5 ಡ್ರಾಪ್ಸ್ ಲಿಂಬು ಹಿಂಡಿದರೆ ಸಾಕು. ನೋಡಿ ಹಾಲು ಯಾವ ಥರ ಸಪ್ರೇಟ್ ಆಗ್ತಾ ಇದೆ ಅಂತ. ಹಾಲು ಈ ಥರ ಸಪ್ರೇಟ್ ಆಗುತ್ತೆ ಮತ್ತು ನೀರು ಹಾಲು ಎರಡು ಸಪ್ರೇಟ್ ಆಗುತ್ತೆ. ನೋಡಿ ಯಾವ ಥರ ಚೆನ್ನಾಗಿ ಬರ್ತಾ ಇದೆ ಇವಾಗ. ನೋಡಿ ಹಾಲು ಸಪ್ರೇಟ್ ಆಯಿತು ಮತ್ತು ಪನ್ನೀರ್ ಕೂಡ ಸಪ್ರೇಟ್ ಆಗ್ತಾ ಇದೆ. ಫಸ್ಟ್ ನಾವು ಪನ್ನೀರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಥರ. ನೋಡಿ ಯಾವ ಥರ ಬರ್ತಾ ಇದೆ ಇವಾಗ. ಹಾಲು ಸಪ್ರೇಟ್ ಆಯಿತು ಮತ್ತು ಪನ್ನೀರ್ ಸಪ್ರೇಟ್ ಆಗುತ್ತೆ. ಇದನ್ನು ನಾವು ತೆಗೆದು ಪನ್ನೀರ್ ಬರ್ತಾ ಇದೆಯಲ್ಲ ಅದನ್ನು ತೆಗಿಬೇಕಾಗುತ್ತೆ. ಇದನ್ನು ನಾವು ಒಂದು ತೆಳುವಾದ ಬಟ್ಟೆಯಲ್ಲಿ ಸಪ್ರೇಟ್ ಮಾಡ್ಕೋತೀನಿ. ನೋಡಿ ಈ ಥರ ಹಾಕೋತೀನಿ. ಮತ್ತು ಪನ್ನೀರು ಮತ್ತು ಅದು ಎರಡು ನೀರು ಸಪ್ರೇಟಾಗಿ ತೆಗೆದು ಪನ್ನೀರ್ ಅಷ್ಟೇ ಸ್ವಲ್ಪ ಸ್ವಲ್ಪ ಬರುತ್ತೆ. ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ ಅಷ್ಟೇ. ಅದರಲ್ಲೊಂದು 7-8 ರಸಗುಲ್ಲ ಆಗ್ಬೋದು ಅಷ್ಟೇ. ನನ್ನ ಮಗನ ಒತ್ತಾಯಕ್ಕೆ ಮಾಡಿದ್ದು ಇದು. ನೋಡಿ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿನ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರು ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೂ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಥರ ಪನ್ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಮತ್ತು ನಾವು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಲಿಂಬು ಹಾಕಿದ್ದಕ್ಕೆ ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ, ಅದೆಲ್ಲ ಸಪ್ರೇಟ್ ಆಗಬೇಕು. ಈ ಥರ ವಾಶ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಅದು ಪನ್ನೀರ್ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಬಟ್ಟೆಲಿ ಚೆನ್ನಾಗಿ ಹಿಂಡಬೇಕು ಅದನ್ನು. ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು. ಸ್ವಲ್ಪ ಗಟ್ಟಿ 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 ಬರೋ ಥರ ಇರಬೇಕು. ನೋಡಿ ಈ ಥರ ಫುಲ್ ಹಿಂಡಿ ತೆಗಿಬೇಕು ನೀರನ್ನು. ಎಲ್ಲ ನೀರು ಹೋದ್ಮೇಲೆ ಅದು ಪನ್ನೀರ್ ಅಷ್ಟೇ ನಮ್ಗೆ ಸಪ್ರೇಟಾಗಿ ಸಿಗಬೇಕು, ಗಟ್ಟಿ 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 ಥರ. ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತೋರಿಸ್ತೀನಿ. ನಾವು ಇದೇ ಥರ ಪನ್ನೀರನ್ನು ಮನೆಯಲ್ಲೇ ಮಾಡ್ಕೋಬೋದು. 1 ಲೀಟ್ರ್ ಹಾಲು ತಗೊಂಡು ಮಾಡಿಕೊಂಡು ಪನ್ನೀರ್ ಮಾಡ್ಕೊಂಡು ಅದರಿಂದ ಪನ್ನೀರ್ ಕುರ್ಮಾ ಆ ಥರ ಏನಾರು ಮಾಡ್ಬೋದು. ಅದು ಪನ್ನೀರ್ ಪೀಸ್ ಮಾಡಬೇಕಂದ್ರೆ ನಾವು ಈ ಥರ ಪನ್ನೀರ್ ತಗೊಂಡು ಅದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ಅದು ಪೀಸಾಗಿ ಮಾಡ್ಕೋಬೇಕಾಗುತ್ತೆ. ನಾನೀಗ ರಸಗುಲ್ಲ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಅದರ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಈ ಥರ ಬಂದಿದೆ. ಒಂದು ಚಿಕ್ಕ ಸ್ಮಾಲ್ ಉಂಡೆ ಥರ ಆಯಿತು ಅಷ್ಟೇ. ಅರ್ಧ ಲೀಟ್ರ್ ಹಾಲಲ್ವ, ಅದು ಸ್ವಲ್ಪ ಬಂತು. ಇದನ್ನು ಈಗ ನಾವು ಪನ್ನೀರನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಅಂದರೆ ಚೆನ್ನಾಗಿ ಸ್ವಲ್ಪನೂ ಗಂಟು ಆ ಥರ ಏನೂ ಇರಬಾರ್ದು. ಒಳ್ಳೆ ಸ್ಮ್ಯಾಶ್ ಥರ ಬರಬೇಕು. ಚೆನ್ನಾಗಿ ಸಪ್ರೇಟಾಗಿ ಎಲ್ಲ ಚೆನ್ನಾಗಿ ನೀಟಾಗಿ ನಾದ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ನಾದ್ತಾ ಇದ್ದೀನಂತ. ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಕೊನೆಯಲ್ಲಿ ನಾದಿ ಆದಮೇಲೆ ಅದಕ್ಕೊಂದು ಅರ್ಧ ಸ್ಪೂನು ನಾನು ಮೈದಾ ಹಿಟ್ಟು ಹಾಕ್ಕೋತೀನಿ. ಯಾಕಂದರೆ ಸ್ವಲ್ಪ ಅದು ಒಡಿಬಾರ್ದಲ್ವ. ಬರೀ ಪನ್ನೀರ್ ಅಂದರೆ ಅದು ಸಕ್ಕರೆ ನೀರಲ್ಲಿ ಹಾಕಿ ಸಿರಪ್ಪಲ್ಲಿ ಹಾಕಿದ ತಕ್ಷಣ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೋತೀನಿ. ಸ್ವಲ್ಪನೇ ಹಾಕಬೇಕು. ಮತ್ತು ಜಾಸ್ತಿ ಮೈದಾ ಹಿಟ್ಟು ಹಾಕಿದರೆ ಚೆನ್ನಾಗಾಗೋದಿಲ್ಲ, ಪನ್ನೀರ್ ಥರ ಬರೋದೇ ಇಲ್ಲ. ಆಮೇಲೆ ಉಂಡೆ ಥರ ಏನೋ ಒಂದು ಹಿಟ್ಟಿನ ಉಂಡೆ ಥರ ಆಗುತ್ತೆ ಮೈದಾ ಜಾಸ್ತಿ ಹಾಕಿದರೆ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೋತೀನಿ, ತೋರಿಸ್ತೀನಿ ನೋಡಿ. ಈಗ ಈ ಥರ ಚೆನ್ನಾಗಿ ಮೆಲ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪನೂ ಇದಿಲ್ಲ, ಅದು ಒಂಥರ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು. ಆ ಥರ ಮೆಲ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ. ನೀರಿನ ಅಂಶ ಎಲ್ಲ ಹೋಗಬೇಕು. ಆದರೆ ನೀರಿನ ಅಂಶ ಇದ್ದರೆ ಸರಿಯಾಗಿ ಉಂಡೆ ಬರೋದಿಲ್ಲ. ಮತ್ತು ನಾವು ಶುಗರ್ ಸಿರಪ್ಪಲ್ಲಿ ಹಾಕಿದ ತಕ್ಷಣ ಅದು ಒಡೆದು ಹೋಗುತ್ತೆ ಬಾಯ್ಲ್ ಮಾಡುವಾಗ. ಈ ಥರ ಚೆನ್ನಾಗಿ ನಾದ್ಕೊಂಡು ನೋಡಿ. ಈಗ ಒಂದು ಅರ್ಧ ಚಮಚ ಅಷ್ಟೇ ಸಾಕು ಮೈದಾ ಹಾಕ್ಕೋತಾ ಇದ್ದೀನಿ. ಮೈದಾ ಹಾಕ್ಕೊಂಡು ಕೂಡ ಚೆನ್ನಾಗಿ ನಾದ್ಕೋಬೇಕು. ಅದು ಎರಡು ಕಡೆ ಬೈಂಡಿಂಗ್ ಆಗಬೇಕಲ್ಲ ಉಂಡೆ, ಅದಕ್ಕೋಸ್ಕರ ಸ್ವಲ್ಪ ಮೈದಾ ಹಾಕ್ಕೋತಾ ಇರೋದು. ನೋಡಿ ಚೆನ್ನಾಗಿ ಅದನ್ನು ಹಾಕಿದ ತಕ್ಷಣ ಚೆನ್ನಾಗಿ ಮೆಲ್ಕೋಬೇಕು. ಫ್ರೆಂಡ್ಸ್, ನೀವು ಇದೇ ಥರ ಪನ್ನೀರಲ್ಲಿ ಯಾವ್ಯಾವ ಐಟಮ್ ಮಾಡ್ತೀರಾ ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಅದೇ ಥರ ನಮ್ಮ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಈ ಥರ ಚೆನ್ನಾಗಿ ಮೆಲ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟ್ ಇದನ್ನು ನಾನು ಉಂಡೆ ಚಿಕ್ಕ ಉಂಡೆ ಮಾಡ್ತೀನಿ. ತುಂಬ ದೊಡ್ಡದು ಉಂಡೆ ಮಾಡಿದ್ರೆ ಅದು ಶುಗರ್ ಸಿರಪ್ಪಲ್ಲಿ ಬಾಯ್ಲ್ ಆದ ತಕ್ಷಣ ಸ್ವಲ್ಪ ದೊಡ್ಡ ಆಗುತ್ತೆ. ಅದಕ್ಕೆ ಚಿಕ್ಕ ಉಂಡೆ ಮಾಡ್ಕೋತೀನಿ. ಅದರಲ್ಲಿ ಸ್ವಲ್ಪ ಇತ್ತಲ್ವ, ಚಿಕ್ಕ ಉಂಡೆ ಮಾಡಿದರೆ ಒಂದು 10-15 ಉಂಡೆ ಆಗುತ್ತೆ. ದೊಡ್ಡದು ಮಾಡಿದ್ರೆ ಒಂದು 7-8 ಉಂಡೆ ಆಗುತ್ತೆ ಅಷ್ಟೇ. ನೋಡಿ ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ, ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಉಂಡೆ. ನೋಡಿ ಈ ಥರ ಮಾಡ್ಕೋಬೇಕು. ಕೈಯಲ್ಲಿ ನೀಟಾಗಿ ಬರುತ್ತೆ. ಯಾವ ಥರ ಕೈಗೆ ಅಂಟೋದಿಲ್ಲ, ಏನೂ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಚಿಕ್ಕ ಉಂಡೆ ಮಾಡ್ತಾಯಿದ್ದೀನಿ. ಈ
ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿ ನಾನು ನೆಕ್ಸ್ಟ್ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಬರ್ತಾಯಿದೆ ಉಂಡೆ, ನೀಟಾಗಿ ಬರ್ತಾಯಿದೆ. ಹಾಗೆ 4 ಉಂಡೆ ಆಯಿತು. ಇವಾಗ ಅಲ್ಲೊಂದು 15-16 ಆಯಿತು. ಈಗ ಶುಗರ್ ಸಿರಪ್ ರೆಡಿ ಮಾಡ್ಕೊತಿದ್ದೀನಿ. ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋದೇನಿಲ್ಲ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ಆಮೇಲೆ ಅದಕ್ಕೆ ನಾವು ನೀರು ಸ್ವಲ್ಪ ಕುದಿ ಬರ್ತಾ ಇರುವಾಗ ಸಕ್ಕರೆ ಹಾಕಿದರೆ ಆಯಿತು. ಸಕ್ಕರೆ ನಾನು ಒಂದು 5-6 ಚಮಚ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅಂದರೆ ಸಕ್ಕರೆ ಪಾಕ ಅಲ್ಲ, ಇದು ಶುಗರ್ ಸಿರಪ್ ಅಷ್ಟೇ. ಸಕ್ಕರೆ ಪಾಕ ಮಾಡಿದರೆ ಸರಿ ಆಗೋದಿಲ್ಲ ಜಾಮೂನ್ ಇದಕ್ಕೆ, ಏನು ರಸಗುಲ್ಲಕ್ಕೆ. ಅದು ಜಾಮೂನಿಗಾದರೆ ನಾವು ಸಕ್ಕರೆ ಪಾಕ ಮಾಡ್ಕೋತೀವಲ್ಲ, ಇದಕ್ಕೆ ಶುಗರ್ ಸಿರಪ್ ಅಷ್ಟೇ ಸಾಕು. ಅದು ನೀರಲ್ಲಿ ಬಾಯ್ಲ್ ಆಗಿ ಅದು ಎಲ್ಲನೂ ಇದು ಉಂಡೆ ಇರುತ್ತಲ್ಲ ರಸಗುಲ್ಲ ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ. ನೋಡಿ ಈ ಥರ ಆದರೆ ಸಾಕು ಶುಗರ್ ಸಿರಪ್ಪು. ನೋಡಿ ಈ ಥರ ಬಂದಿದೆ. ಕುದಿ ಬಂದು ಸಕ್ಕರೆ ಎಲ್ಲ ಕರ್ಕೊಂಡಿದೆ, ಅದರಲ್ಲೇ ಕರಗಿದೆ. ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೇನೆ. ಅದಕ್ಕೆ ಒಂದು ಫ್ಲೇವರ್ ಚೆನ್ನಾಗಿ ಬರಲಿ ಅಂದ್ಕೊಂಡು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ನಾನು ಮಾಡ್ಕೊಂಡಿರುವಂಥ ಉಂಡೆ ಎಲ್ಲ ಇದು ಲೋ ಫ್ಲೇಮ್ ಇಟ್ಕೋಬೇಕು ಇವಾಗ ನಾವು. ಯಾಕಂದರೆ ಒಂದೇ ಸಲ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಉಂಡೆ ಬಾಯ್ಲ್ ಆಗುವಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಉಂಡೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಉಂಡೆ ಅದರಲ್ಲಿ ಸೇರಿಕೊಳ್ತಾ ಇದೆ. ಅದೆಲ್ಲ ಶುಗರ್ ಸಿರಪ್ ಇದೆಯಲ್ಲ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ಅದು ಒಳಗಡೆ ಹೀರ್ಕೊಂಡು ಉಂಡೆ ಸೈಜ್ ಸ್ವಲ್ಪ ದೊಡ್ಡ ದೊಡ್ಡ ಆಗುತ್ತೆ. ನೋಡಿ ತೋರಿಸ್ತಾ ಇರ್ತೀನಿ ನಾನು. ನೋಡಿ ಈ ಥರ ಕುದೀತಾ ಇದೆ. ಅದರಲ್ಲಿ ಒಂದು 16 ಉಂಡೆ ಆಯಿತು ನೋಡಿ ಫ್ರೆಂಡ್ಸ್. ಅರ್ಧ ಲೀಟ್ರ್ ಹಾಲಲ್ಲಿ, ಅರ್ಧ ಲೀಟ್ರ್ ಇಲ್ಲಾಗಿತ್ತು, ಸ್ವಲ್ಪ ಕಡಿಮೆ ಇತ್ತು. ಅದು ಹಾಲು ಸ್ವಲ್ಪ ಏನೋ ಕೆಡಲಿಕ್ಕೆ ಆಯಿತು, ಅದಕ್ಕೆ ನಾನು ಈ ಥರ ಮಾಡಿದ್ದೆ ಇವತ್ತು. ಇಲ್ಲಾಂದರೆ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಅದು ಹಾಲೇನೋ ಸ್ವಲ್ಪ ಕೆಡಲಿಕ್ಕಾಯಿತು. ಅದಕ್ಕೆ ಮನೆಯಲ್ಲಿ ಲಿಂಬು ಇತ್ತಲ್ವ, ಇದೊಂದು ಮಾಡುವ ಅಂದ್ಕೊಂಡು ಮಗನಿಗೆ ಮಾಡಿಕೊಡುವ ಅಂದ್ಕೊಂಡು ಮಾಡಿದೆ. ಮಗ ಕೂಡ ಮಾಡು ನನಗೆ ಬೇಕು ರಸಗುಲ್ಲ ಅಂತ ಹೇಳ್ದ. ನೋಡಿ ಸೈಜ್ ದೊಡ್ಡ ಆಗ್ತಾಯಿದೆ, ಬಾಯ್ಲ್ ಆಗ್ತಾಯಿದ್ದಂಗೆ. ನೋಡಿ ಎಲ್ಲ ಉಂಡೆ ಸೈಜು ದೊಡ್ಡಾಯಿತು. ಒಂದು ಸ್ವಲ್ಪನೂ ಎಲ್ಲೂ ಒಡ್ಕೊಂಡಿಲ್ಲ ಉಂಡೆ. ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಉಂಡೆ ಕೂಡ ದೊಡ್ಡ ರಸಗುಲ್ಲ ಯಾವ ಥರ ಚೆನ್ನಾಗಿ ಬರ್ತಾಯಿದೆ. ಆದರೆ ಇದನ್ನು ನಾವು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಉಂಡೆ ಅದರಲ್ಲಿ ಮಿಕ್ಸ್ ಆಗಿ ಎಲ್ಲ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಮಾಡಬೇಕು. ಶುಗರ್ ಸಿರಪ್ಪೆಲ್ಲ ಹೀರ್ಕೊಂಡು ಸೈಜ್ ದೊಡ್ಡದಾಯಿತು ಉಂಡೆ. ರಸಗುಲ್ಲ ಸೈಜ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್. ನೋಡಿ ಎಷ್ಟು ದೊಡ್ಡ ಸೈಜ್ ಆಯಿತು. ಇವಾಗ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ರೆಸಿಪಿನ. ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್, ಧನ್ಯವಾದಗಳು. ಮತ್ತು ನೀವು ಇದೇ ಥರ ನೋಡ್ತಾ ಇರಿ, ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಕೊಡ್ತಾ ಇರಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬಂದಿದೆ. 4, 6, 8, 16 ಉಂಡೆ ಆಗಿದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.